ಪಂದ್ಯಾಟ ಆರಂಭಗೊಳ್ತಾ ಇದೆ. ಅಲ್ಲಿ ಅಫಿಷಿಯಲ್ ಸ್ಕೋರ್ ಇಲ್ಲಿ ಬರಬೇಕು. ಜಯಂತ್ ಪಂದ್ಯಾಟ ಆರಂಭಗೊಳ್ತಾ ಇದೆ. ಮೊದಲ ಚೆಂಡು ಬಳಸುತ್ತ ಮತ್ತೆ ಅಕಲನ್ ಜಲ್ವರಿ ಒಂದು ಓಟದ ಸೇರ್ಪಡೆ. ಪ್ರದೀಪ್ ಖಾತೆ ಆರಂಭಗೊಳ್ತಾ ಇದೆ. ವೈಟ್ ಬಾಲ್ ಬ್ಯಾಟ್ ಅನ್ನ ತೆಗೆದಂತ ಚೆಂಡು ಯಾವುದೇ ರೀತಿಯ ಓಟಗಳ ಅವಕಾಶವನ್ನ ಕಟ್ಕೊಡ್ತಲ್ಲ. ಒನ್ ವಿತ್ ಲಾಸ್ ದ ಫಸ್ಟ್ ಬಾಲ್ ಇನ್ ಪ್ರೋಗ್ರೆಸ್. ಬಾರಿಸುವುದರ ಹೋರಾಟ ಮಹೇಶ್ ದಾರಿ ಚುತ್ತಾ ಇದೆ. ಮೊದಲ ಬೌಂಡರಿ ನಾಲ್ಕೋಟದ ಸೇರ್ಪಡೆ. 5 with the class. The first over in progress. 7 overs match. ಕಲ್ಪವೃಕ್ಷ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವಂತಹ ಕಲ್ಪವೃಕ್ಷ ಕಪ್ 2020 ಎರಡನೆಯ ಪಂದ್ಯ. ಬಾಲ್ ಶೂಟ್ ಮತ್ತೆ ಹೊಡೆತ ಸ್ಟಾಲಿನ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಅವರ ಪೂರೈಸಿದ ಪ್ರಯತ್ನ. 2 ಓಟದ ಹೆಚ್ಚುವರಿ ಸೇರ್ಪಡೆ ಮಹೇಶ್ ಕಾರ್ತಿಕ್. ಮಾರ್ಚ್ 27, 28, 29 ಮತ್ತೊಂದು ಓಹೋ ಪ್ರತಿಪಂದ್ಯದಲ್ಲಿ ಈ ಅಂಕಣವನ್ನು ಕಟ್ಕೊಳ್ಳಲಿಕ್ಕಿದೆ. ಚನ್ನನಾಯಕನ ಪಾಳ್ಯ ಸಿಪಿಆರ್ 2020 3 ದಿನಗಳ ಮತ್ತೊಂದು ಕ್ರಿಕೆಟ್ ಬಗೆಯ ಅಂಕಣದಲ್ಲಿ ಮಾರ್ಚ್ 27, 28, 29 ನಡೀತದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸುತ್ತ ಮತ್ತು ಕ್ಷೇತ್ರ ರಕ್ಷಣೆ ಹನುಮಾನ್ ವಾರಿಯರ್ಸ್ ಕಡೆಯಿಂದ ಬರ್ತಾ ಇದೆ. ಅಭಿ ಶಿಸಾಯಿ ವರ್ಸಸ್ ಹನುಮಾನ್ ವಾರಿಯರ್ಸ್. ಬಹಳ ಸೂಕ್ತವರ್ಧನೆ ಎಸೆತ. ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಅಭಿ ಶಿಸಾಯಿ ನಿನ್ನೆ ನಡೆದಂತ 2 ಪಂದ್ಯದಲ್ಲಿ ಕೂಡ ಜಯವನ್ನು ದಾಖಲಿಸಿದ ತಂಡ ಹನುಮಾನ್ ವಾರಿಯರ್. ಒಂದು ಜಯದಲ್ಲಿ ನಿನ್ನೆ ಪಂದ್ಯಾಟವನ್ನು ಮುಕ್ತಾಯವನ್ನು ಗಳಿಸುವಂತಹ ಹನುಮಾನ್ ವಾರಿಯರ್ಸ್.
ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಗಜಾನನ. 2 teams get ready for the toss. ಬಹಳ ಸುತ್ತಮುತ್ತ ಸತ ಕೆಳನ್ ಜಲ್ವರಿ ಓಟಗಳು ಬರ್ತಾ ಇಲ್ಲ. ಈ ಬಾರಿ ಗೋಪಿ ಹಸದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡೀಪ್ ಆಕ್ಷಕ್ ಅವರ ಭಾಗದಲ್ಲಿ 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದ ಮಹೇಶ್ ಖಾತೆಗೆ. ಕಳೆದ 2 ಪಂದ್ಯದಲ್ಲಿ ಬಹುಶಃ ನಿನ್ನೆ 2 ದಿನದಲ್ಲಿ ಅಷ್ಟೇನು ಉತ್ತಮ ರೀತಿಯ ಅಲ್ಲದಂತ ಆಟವನ್ನು ಆಡಿದಂತ ಮಹೇಶ್ ಇವತ್ತು ಪರಿಪೂರ್ಣತೆ ಆಟವನ್ನು ಆಡುವಂತ ಪ್ರಯತ್ನದಲ್ಲಿ ಯಶಸ್ಸಿನ ಹೆಜ್ಜೆ ನೀಡುತ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಈಗಾಗಲೇ ಬೌಂಡ್ ಅನ್ನು ಕೂಡ ದಾಖಲಿಸಿದಂತ ಮಹೇಶ ಸಮಯದ ಸಮಯಕ್ಕೆ ಬಲಾಢ್ಯವಾಗ್ತಾ ಇದ್ದಾನೆ. ಈ ತರಮದ ಹೋದಲ್ಲಿ ಆಘಾತವನ್ನ ಕಾಡ್ತಾ ಇದೆ. ನಾಗಾ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮಹೇಶ್ ಒಂದು ಹಂತದಲ್ಲಿ ಸೆಟ್ ಆಗುವಂತಹ ಸಂದರ್ಭದಲ್ಲಿ ವಿಕೆಟ್ ಅನ್ನ ನೀಡ್ತಾ ಇದ್ದಾನೆ. ಮೊದಲ ಹುದ್ದರಿಯ ಪತನವನ್ನ ಕಾಡ್ತಾ ಇದೆ ಅಂಕಣ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಗೋಪಿ ಲೋವರ್ ಫುಟ್ ಬಿದ್ದ ಚೆಂಡು ತಟ್ಟಿಬಿಟ್ಟು ಓಡುವಂತ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಚುರುಕಿನ ಗತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಹಂತದಲ್ಲಿ ಆಘಾತವಾಗ ಅವಕಾಶ ಇತ್ತು. ಬಹಳ ಸುತ್ತಮುತ್ತ ರನ್ನಿಂಗ್ ಬಿಟ್ಟಿದ್ದು ವಿಕೆಟ್. ಪ್ರದೀಪ್ ಗೌಡ ಸ್ಟ್ರೈಕರ್ ಭಾಗದಲ್ಲಿ ಶ್ರೀನಾ. ಅಭಿಷಿ ಸಾಯಿ ಪಂದ್ಯಾಟವನ್ನು ಆಡ್ತಾ ಇದೆ ಹನುಮಾನ್ ವಾರಿಯರ್ಸ್ ಗಳ ವಿರುದ್ಧ. ಎಸೆತ ಸುಂದರತೆ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗದಲ್ಲಿ ಗೋಪಿ ಹನುಮಾನ್ ವಾರಿಯರ್ಸ್ when the toss likely to field fast. ಆರಂಭಿಕ ಹಂತದಲ್ಲಿ ಮಹೇಶ್ ಉದ್ದರನ್ನ ಕಳ್ಕೊಡತ ಅಭಿಷಿ ಸಾಯಿ. ಮತ್ತೊಂದು ಸುಂದರತೆ ಹೊಡೆತ ರಿವರ್ಸ್ ಶಾಟ್ ಮಾಡ್ತಾ ಇದ್ದಾರೆ. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಎಡಗೆ ಆಟಗಾರ ಶೀನಾ 2 ಓಟದ ಸೇರ್ಪಡೆಯನ್ನ ಕಾಡ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 14. ದ ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 14.
2 ಓವರ್ಗಳ ಮುಕ್ತಾಯಕ್ಕೆ ತರದ ಮೊತ್ತ 13. ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 13-1. ಮತ್ತೆ 3ನೇ ಓವರ್ನ ಎಸ್ ಸಜ್ಜಾಗ್ತಾ ಇದೆ. ಕಾಶಿ ಟು ಪ್ರದೀಪ್ ಗೌಡ. ಬಹಳಷ್ಟು ಸೃಷ್ಟಿ ಆಟಗಾರರ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಶಾಟ್ ಭರ್ಜರಿ ಹೊಡೆದು ದಾಖಲಿಸಿದ ಪ್ರದೀಪ್ ಗೌಡ. ಚಾಂಪಿಯನ್ಸ್ ಟ್ರೋಫಿಯ ಸರಣಿಯ ಶ್ರೇಷ್ಠ ಆಟಗಾರ ಪ್ರದೀಪ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಜ್ಯದ ಬಹುತೇಕ ಪಂದ್ಯಾಟವನ್ನು ಆಡುವಂತಹ ಸೃಷ್ಟಿ ಆ ಒಂದು ತಂಡದ 2 ಅನುಭವಿ ಆಟಗಾರರು. ಒಂದೆಡೆ ಕಾಶಿ, ಒಂದೆಡೆ ಪ್ರದೀಪ್ ಗೌಡ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕವರ್ ಸಿಬಾಗ್ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ದಾಸರ್ಪುರ ಹೋಬಳಿಯ ಪರಿಸರದ ಒಂದು ಶ್ರೇಷ್ಠ ತಂಡ ಸೃಷ್ಟಿ ಬಹುತೇಕ ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಟದಲ್ಲಿ ಬೆಂಗಳೂರು ಸುತ್ತಮುತ್ತಲ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಆದರ್ಶ ಒಂದು ಸಾರಥ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಹೊಂದಿಕೊಂಡಂತಹ ಸೃಷ್ಟಿ ಆ ಒಂದು ತಂಡದ ಪ್ರಮುಖ ಆಟಗಾರರೆಲ್ಲ ಈ ಒಂದು ಪಂದ್ಯಾಕೂಟವನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಸತ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಶೀನಾ ಖಾತೆಗೆ ತರದ ಮೊತ್ತ 19. ಬಿರುಸಿನ ಹೊಡೆತ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಾಶಿ ಟು ಪ್ರದೀಪ್ ಗೌಡ. ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಗಜಾನನ ಮಾದವರ ಸೃಷ್ಟಿ ತಂಡವನ್ನ ಎದುರಿಸಲಿಕ್ಕಿದೆ. ಗಜಾನನ ಆರಂಭಿಕ 2 ಪಂದ್ಯಾಟದಲ್ಲಿ ಸೋಲನ್ನು ಕಾಣದ ತಂಡ ಮೊದಲ ಜಯಕ್ಕಾಗಿ ಸೃಷ್ಟಿ ವಿರುದ್ಧವನ್ನ ಪಂದ್ಯಾಟ ಮಾಡಲಿಕ್ಕಿದೆ. ಸೃಷ್ಟಿ ಮೊದಲ ಪಂದ್ಯ ಸೋಲನ್ನು ಕಂಡ ತಂಡ ಮೊದಲ ಜಯಕ್ಕಾಗಿ. ಶಾರ್ಟ್ ಆಗಿ ಬೆಳೆದ ಬಹಳ ಶುದ್ಧವಾದ ಪುಲ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡೆ 6 ದಾಖಲಿಸ್ತಾ ಇದ್ದಾರೆ ಪ್ರದೀಪ್ ಗೌಡ. ತಡದ ಮೊತ್ತ ಕಾಲು ಶತಕದ ಪೂರೈಕೆಯನ್ನು ಕಾಡ್ತಾ ಇದೆ. 25 ಮುಕ್ತಾಯ ಕಳೆದ ಓವರ್ಗಳ ಸಂಖ್ಯೆ 3. ಧನ್ಯವಾದಗಳು ಸೋಮಶೇಖರ್ ಅವರೇ. ಬಹುಶಃ ಶಿವಕುಮಾರ್ ಸಾರಥ್ಯದ ಪಂದ್ಯಾಟಕ್ಕೆ ನಿನ್ನೆಯಿಂದ ಬಹಳಷ್ಟು ವಿಶೇಷ ಮುತುವರ್ಜಿಯಿಂದ ಈ ಒಂದು ಗ್ರೌಂಡಿನ ಬಗ್ಗೆ ಬಹಳಷ್ಟು ಮುತುವರ್ಜಿ ಇರುವಂತಹ ಸೋಮಶೇಖರ್ ಇವತ್ತು ಡಿಜೆ ಆಪರೇಟರ್ ಆಗಿ ಮಿನಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗೋಪಿ ಟು ಶೀನಾ.
ಒಂದೇ ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ತರದ ಮೊತ್ತ 26. 26 7 ಓವರ್ಸ್ ಮ್ಯಾಚ್. ಕಲ್ಪವೃಕ್ಷ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ದಾಂಡು ಚೆಂಡಿನ IPL ಮಾದರಿ ಪಂದ್ಯಕೂಟ. 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲವ, ಕ್ರಿಕೆಟ್ ಹಂಗಾಮ 2ನೇ ದಿನವನ್ನು ಕಂಡುಕೊಳ್ತಾ ಇದೆ. ಕಲ್ಪವೃಕ್ಷ ಕಪ್ 2020 ನಿನ್ನೆ ಆರಂಭಗೊಂಡ ಪಂದ್ಯ ಇವತ್ತು ಮುಂದುವರಿಕೆ, ನಾಳೆ ಸಮಾಪನ. ಮತ್ತೆ ಗೋಪಿ ಪ್ರದೀಪ್ಗೆ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಔಟ್ಸದ ಆಶ್ರಮ್ನಲ್ಲಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಒಂದು ಓಟದ ಸೇರ್ಪಡೆ. ನಾಗರಾಜ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತರದ ಮೊತ್ತ 27. 27 ಉತ್ತಮ ರನ್ ಧಾರಣೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂಥಾವರದ ಮೊತ್ತ, 70+ ಸ್ಪರ್ಧಾತ್ಮಕ ಮೊತ್ತವಾಗಬೇಕಾದ್ರೆ ಒಂದೆಡೆ ಪ್ರದೀಪ್ ಗೌಡ ಬಿರುಸಿನ ಆಟಕ್ಕೆ ಇಳಿಯಲೇಬೇಕಾಗಿದೆ. ಮತ್ತೆ ಗೋಪಿ ಈ ಬಾರಿ ಎಸೆತ ಚೆಂಡು, ಸುಂದರತೆ ಎಸೆತ, ಔಟ್ ಸಿಂಗಲ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಅಂಕಿ ಪಟ್ಟಿಯನ್ನು ಕಾಣ್ತಾ ಇದೆ. ಹನುಮಾನ್ ವಾರಿಯರ್ಸ್ ಗಳಿಂದ ಗೋಪಿ ಬಹಳ ಉತ್ತಮ ಎಸೆಗಾರಿಕೆಯನ್ನು ನೀಡ್ತಾ ಇದ್ದಾನೆ. ಸುಂದರತೆ ಎಸೆತ, ಬಹುಶಃ ಚೀನಾ ಈ ಹೊಡೆತಗಳ ಬದಲಾಗಿ ಬಹುಶಃ ಒಂಟಿ ಓಟವನ್ನು ಮಾಡಿದ್ರೆ, ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಪ್ರದೀಪ್ ಗೌಡಗೆ ನೀಡಿದ್ರೆ ಪಂದ್ಯಾಟ ರೋಚಕ ಸ್ಥಿತಿಯನ್ನು ಕಾಣುವ ಎಲ್ಲ ಅವಕಾಶಗಳು ಕೂಡ ಇದೆ. ಮುಂದಿನ ಪಂದ್ಯ ಗಜಾನನ ವರ್ಸಸ್ ಸೃಷ್ಟಿ. 2 ತರದ ನಾಯಕರು ಟಾಸ್ಗಾಗಿ ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸೃಷ್ಟಿಯ ನಾಯಕರು ಇಲ್ಲಿದ್ದಾರೆ, ಗಜಾನದ ನಾಯಕರು ಅದು ಶೀಘ್ರ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಂದರತೆ ಸತತ ಡಾಟೆಡ್ ಡೆಲಿವರಿಯನ್ನು ಗೋಪಿ ಎಸೆತಾ ಇದ್ದಾನೆ. ಈ ಒಂದು ಓವರ್ನಲ್ಲಿ ಕೇವಲ 2 ಓಟಗಳಷ್ಟೇ ಗೋಪಿ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಗೋಪಿ ಟು ಶೀನಾ. ಈ ತರ್ಮದ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಪೂರೈಸದ ಪ್ರಯತ್ನ. ಥರ್ಡ್ ಅಂಪೈರ್ಗೆ ಮನವಿ, ತೃತೀಯ ನೇತ್ರಕ್ಕೆ ಮನವಿಗಳು ಬರ್ತಾ ಇದೆ. ಪೌಡರು ಮಿಣಿ ಮಿಣಿ ಪೌಡರು ಮಿಣಿ ಮಿಣಿ ಪೌಡರು ಪಟಾಕಿಗೆ ತುಂಬಿದ್ರು
ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಮತ್ತೆ ಪಂದ್ಯಾಟ ಮೆರಗನ್ನ ಕಂಡುಕೊಳ್ತಾ ಇದೆ. ಡಿಜೆ ಆಪರೇಟರ್ ಬದಲಾಗಿದ್ದಾರೆ, ಸೋಮ ಬಂದಿದ್ದಾರೆ. ಬದಲಾವಣೆ ಜಗದ ನಿಯಮ. ಮತ್ತೆ ಬಿರುಸಿನ ಹೊಡೆತ, ಈ ಬಾರಿ ಮತ್ತೆ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಒಂದಡಿಯಲ್ಲಿ ಹುಲಿಯನ ಎಂಟ್ರಿ ಆದರೆ ಇನ್ನೊಂದಡಿಯಲ್ಲಿ ಪ್ರೇಮ ನಿವೇದನೆಯ ಸಂಗೀತ ಸಾಗ್ತಾ ಇದೆ. ಡಿಜೆ ಆಪರೇಟರ್ ಸೋಮ ಸಮಯಕ್ಕೆ ತಕ್ಕಂತೆ ಆಟಗಾರರಿಗೆ ಬಹಳಷ್ಟು ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಕಲ್ಪವೃಕ್ಷ ಕಪ್ ಸಾಗ್ತಾ ಇದೆ. ಪ್ರದೀಪ್ ಗೌಡ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ಭರ್ಜರಿ 2 ಸಿಕ್ಸರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಮುಳುವಾಗ್ತಾ ಇದೆ. ಶಿವರಾಜ್ ಮುಖದಲ್ಲಿ ಸ್ವಲ್ಪ ಮಂದಹಾಸ ಬಂದರೂ ಕೂಡ ಅವರ ಆಟಗಾರರು ಸ್ವಲ್ಪ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಲ್ಪವೃಕ್ಷ ಕಪ್ 2020 ಮುಂದುವರಿಕೆಯನ್ನು ಕಾಡ್ತಾ ಇದೆ. ಶಿವಕುಮಾರ್ ಸಾರಥ್ಯದಲ್ಲಿ 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲವು, ಕ್ರಿಕೆಟ್ ಹಂಗಾಮ 2ನೇ ದಿನವನ್ನು ಕಂಡುಕೊಳ್ತಾ ಇದೆ. ಕೆಲವೊಂದು ನಿರ್ದಿಷ್ಟ ಹಾಡುಗಳು ಬಹುಶಃ ಪಂದ್ಯಾಟದ ಆಟಗಾರ ಉತ್ತೇಜಿಸ್ತಾ ಇದ್ರೆ ಕೆಲವೊಂದು ಈ ಒಂದು ಹಂತದಲ್ಲಿ ಅನುಮತಿ ಕೂಡ ಕಂಡುಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಜೆ ಆಪರೇಟರ್ಗೆ ರೆಸ್ಟ್ ನೀಡ್ತಾ ಇದ್ದಾವೆ. ಮತ್ತೆ ಕಾಶಿ ಈ ಬಾರಿ ಎಸೆತ ಚೆಂಡು ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸಮಯದಲ್ಲಿ ಹೊಂದಾಣಿಕೆ ಕೊರತೆಯನ್ನು ಕಾಡ್ತಾ ಇದೆ. ಸತತ 3ನೇ ಸಿಕ್ಸರ್ ದಾಖಲಿಸುವ ಪ್ರಯತ್ನದಲ್ಲಿ ಪ್ರದೀಪ್ ಯಶಸ್ಸನ್ನು ಕಾಡ್ತಾರೆ. ಈ ಬಾರಿ ಯಶಸ್ಸು ಎಸೆತಗಾರ ಕಾಶಿಗೆ. ಈ ಪರಿಸರ ಮತ್ತೊರು ಆಲ್ರೌಂಡರ್ ಸವ್ಯಸಾಚಿ ಕಾಶಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಶಾರ್ಟ್ ಕವರ್ ವಿಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದ್ದಾರೆ. ಮೊತ್ತ 52, 52. ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 6 ಓವರ್ಗಳ ಮುಕ್ತಾಯದ ಬಳಿಕ 52. ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ. ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎಸೆಗಾರಿಕೆ ವಿಭಾಗದಲ್ಲಿ
ಶೀನಾ ತರದ ಮೊತ್ತ 52, 52. ಮತ್ತೆ ಶೀನಾ ಟು ಪ್ರದೀಪ. ಸ್ವಲ್ಪ ಕ್ಷೇತ್ರ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದೆ ಹನುಮಾನ್ ವಾರಿಯರ್ಸ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸದ ಪ್ರಯತ್ನ, ಪೂರೈಕೆಯೂ ಕೂಡ. ತರ ಮೊತ್ತ 54. ಚಾಂಪಿಯನ್ಸ್ ಟ್ರೋಫಿಯ ರನ್ನರ್ಸ್ ಅಪ್ ಹನುಮಾನ್ ವಾರಿಯರ್ಸ್. ಅಂಕಣ ಒಳಭಾಗದಲ್ಲಿ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಮತ್ತೆ ಪಂದ್ಯವನ್ನು ಆಡ್ತಾ ಇದೆ. ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆಗಳು ನಿರ್ಣಾಯಕ ಜಮೀಲ್ ನೀಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಐವತ್ತೈದರ ಮೊತ್ತ. ಈ ಬಾರಿ ಬಹಳ ಉತ್ತಮ ಹೊಡೆತ. ಡೀಪ್ ವೀಕ್ಷಕ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 57ರ ಮೊತ್ತ ದಾಖಲಿಸ್ತಾ ಇದೆ ಅಭಿ ಶ್ರೀ ಸಾಯಿ ತಂಡ. ಈತನ ಮಧ್ಯೆ ಫುಲ್ ಟಾಸ್ ಹಾಕಿ ಬಿದ್ದ ಚೆಂಡು ಬಳಸುತ್ತ ಹೊಡೆತ. ಚೆಂಡು ಸೀಮಾರೇಖೆಯವರ ಭಾಗವನ್ನು ಕಾಡ್ತಾ ಇದೆ. ತಡದ ಮೊತ್ತ 63, 63. 4ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಪ್ರದೀಪ್ ಗೌಡ. ಈ ತನ್ಮಧ್ಯೆ ಗುಟ್ಟುಗಳ ಹಿಂದೆ ವೈಫಲ್ಯವನ್ನ ಕಾಡ್ತಾ ಇದೆ. ಒಂದೋಟದ ಸೇರ್ಪಡೆ, ಎರಡೋಟದ ಸೇರ್ಪಡೆ ಬಾಯಿ ಮುಖೇನವಾಗಿ ಬರ್ತಾ ಇದೆ. 65, 65. ಮತ್ತೆ ವೈಟ್ ಬಾಲ್, ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. 66 ಮೊತ್ತವನ್ನು ಈಗಾಗಲೇ ದಾಖಲಿಸ್ತಾ ಇದೆ. ಬಹಳ ಸುತ್ತಮುತ್ತ ಮೊತ್ತ ಬೆಳಗಿನ ಹಂತದಲ್ಲೇ ಅಭಿಷೇಕ್ ಸಾಯಿ. ಈತನ ಮತ್ತೆ ಬಿರುಸಿನ ಹೊಡೆತ, ಭರ್ಜರಿ ಸಿಕ್ಸರ್ ಪ್ರದೀಪ್ ಗೌಡ ಮುಖೇನ.
ಮೊದಲ ಬೌಂಡ್ರಿ ಕೂಡ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ತನ್ಮೂಲಕ ಮೊದಲ ಸಿಕ್ಸರು ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಪವನ್ ದಾಂಡಿನ ಮುಖಾಂತರ ಹದಿನೇಳು ಓಟಗಳು ತಡ ಮೊತ್ತ. ಪವನ್ ಆಟ ಬಹಳ ಉತ್ತಮ ರೀತಿಯಾಗಿ ಬರ್ತಾ ಇದೆ. ಈಗಾಗಲೇ ಒಂದು ಸುಂದರತೆಯ ಬೌಂಡರಿ ಮತ್ತು ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಡ ಮೊತ್ತ 17. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರಕ್ಷಣೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ನಲ್ಲಿ ಹೋದರಿ ಆಘಾತವಿಲ್ಲದೆ ತಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನಲ್ಲಿ 75ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮತ್ತೆ ಮಿಡುಗಡೆ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿನ ಲಾಭವನ್ನು ಗೌಸ್ ಪಡಿತಾ ಇಲ್ಲ. ಕೇವಲ 2 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ತಡ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ನಲ್ಲಿ ಬಹಳ ಶೋತಮರಿತ ಕ್ಯಾಚ್ ಹಂತದಲ್ಲಿ ಕೈ ಸೇರ್ತಾ ಇದೆ. ಮೊದಲ ಮಹತ್ವದ ಹೊತ್ತರಿಯ ಪಡ್ಕೊಂಡ್ರೆ ಗೌಸ್ ಔಟ್ ಆಗ್ತಾ ಇದ್ದಾರ. ಗೌಸ್ ನಿರ್ಗಮನದ ಬಳಿಕ ಆತನ ಮತ್ತೊಬ್ಬರು ಪ್ರಮುಖ ಆಟಗಾರ ಕಾಶಿ ಅಂಗಣಕ್ಕೆ ಆಗಮಿಸಿದ್ರು. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ತಡ ಮೊತ್ತ ಕೂಡ 20. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 30 ಚೆಂಡುಗಳಲ್ಲಿ 55 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಪ್ರತಿ ಓವರಿಗೆ 11 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಹರಿ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. 21 ಓಟಗಳು. ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಗಜಾನನದ ನಡುವೆ ಸಾಗ್ತದೆ.
ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಕಾಶಿ ಮಾಡಿದ್ರು. ಅಂತಿಮ 2 ಓವರ್ಗಳಲ್ಲಿ 39 ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡಿದ್ದಾರೆ ಹನುಮಾನ್ ವಾರಿಯರ್ಸ್ನ ಆಟಗಾರರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ತನ್ಮೂಲಕ ಕಾಶಿ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿತ್ತು. ಸಾಧ್ಯತೆ ಪರಿಶೀಲನಾ ತಂಡ 2ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಿನ್ನೆ ಬೆಳಗಿನ ಅವಧಿಯಲ್ಲಿ ಆರಂಭ ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವತ್ತು 2ನೇ ದಿನಕ್ಕೆ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಬಿರುಸಿನ ಹೊಡೆತ, ಮತ್ತೆ ಸಿಕ್ಸರ್ ಬರ್ತಾ ಇದೆ ಪವನ್ ದಾಣಿ ಮುಖಾಂತರವಾಗಿ. 6 ಓಟಗಳ ಸೇರ್ಪಡೆ ಪವನ್ ಇರುವಷ್ಟು ಹೊತ್ತಿನವರೆಗೆ ಅಭಿಸೀಸಾಯಿ ಆಟಗಾರರಿಗೆ ಸಮಸ್ಯೆಯನ್ನು ಕೊಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಅವರ ದಾಂಡಿನ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಪವನ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಬಿರುಸಿನ ಬೌಂಡರಿ ಸಿಕ್ಸರ್ಗಳ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಪವನ್ ಈ ಸಂದರ್ಭದಲ್ಲಿ ಹುದ್ದರನ್ನು ಒಪ್ಪಿಸಿದ್ದಾರೆ. 20 ಓಟವನ್ನು ತನ್ನ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ದು ಕ್ಷಿಪ್ರಗತಿಯಲ್ಲಿ 20 ಓಟವನ್ನು ದಾಖಲಿಸಿದ್ದಾರೆ. ತನ್ನ ಮೊತ್ತ 27ಕ್ಕೆ 3 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದೆಡೆ ಓಟಗಳು ಬರ್ತಾ ಇದ್ರು ಕೂಡ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಇಪ್ಪತ್ತ 3 ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ನಾಗರಾಜ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ತಮರತೆ ಆಟ, ತಟ್ಟೆ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 3 ಓವರ್ಗಳಲ್ಲಿ 27ಕ್ಕೆ 3 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 24 ಸತ 48 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 12 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಪ್ರತಿ ಓವರ್ನಲ್ಲಿ ಒಂದು ಸಿಕ್ಸರ್ ತಪ್ಪಿದ್ರೆ ಬೌಂಡ್ರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. 3 ರಿಂದ 4 ಸಿಕ್ಸರ್ಗಳು, 2 ರಿಂದ 3 ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಮೊತ್ತವನ್ನು ಚೇಸ್ ಮಾಡಬಲ್ಲಂತಹ ಪ್ರಯತ್ನ ಯಶಸ್ಸನ್ನು ಕಾಣಬಹುದಾಗಿದೆ. ಅಂತಿಮ 2 ಓವರ್ಗಳಲ್ಲಿ 39 ಓಟಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಹನುಮಾನ್ ವಾರಿಯರ್ಸ್
ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ದಾರೆ. ಮೊದಲ 3 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಮೊತ್ತವನ್ನು ದಾಖಲಿಸಿದ್ರು ಕೂಡ ತನ್ನ ಪ್ರಮುಖ 3 ಹುದ್ದರಿ ಆಘಾತ ಸ್ವಲ್ಪ ಮಟ್ಟಿಗೆ ತಂಡಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಅದರ ಕಾಶಿ ಔಟ್ ಆದ್ರು, ಗೌಸ್ ಔಟ್ ಆಗಿದ್ದಾರೆ. ಬಿರುಸಿನ ಆಟವನ್ನು ಆಡ್ತಾ ಇರ್ತಕ್ಕಂಥ ಪವನ್ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ 20 ಓಟವನ್ನು ದಾಖಲಿಸಿ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. ಈ ರೀತಿಯ ಲೆಕ್ಕಾಚಾರಗಳು ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನದ ಮುಂದಿನ ಪಂದ್ಯ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ 2 ತಂಡಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮಾಲಕರ ಮುಖಾಂತರವಾಗಿ ವೈಯಕ್ತಿಕವಾಗಿ 50 ದಾಖಲಿಸಿರ್ತಕ್ಕಂಥ ಪ್ರದೀಪ ಗೌಡ ಅವರಿಗೆ 3,000 ರೂಪಾಯಿಗಳ ನಗದನ್ನು ಘೋಷಿಸಿದ್ದಾರೆ. ತನ್ಮೂಲಕ ಮತ್ತೆ ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. 4ನೇ ಪತನವನ್ನು ಕಾಣ್ತಾ ಇದೆ ಹನುಮಾನ್ ವಾರಿಯರ್ಸ್ ನ ತಂಡ. ವೈಯಕ್ತಿಕ 50 ದಾಖಲಿಸಿರ್ತಕ್ಕಂಥ ಪ್ರದೀಪ ಗೌಡ ಅವರಿಗೆ 3,000 ನಗದನ್ನು ತಂಡದ ಮಾಲಕರು ಘೋಷಿಸ್ತಾ ಇದ್ದಾರೆ. ತಂಡದ ಮಾಲಕರಾಗಿರ್ತಕ್ಕಂಥ ಅಭಿ 3,000 ರೂಪಾಯಿಗಳ ನಗದನ್ನು ಪ್ರದೀಪ ಗೌಡ ಅವರಿಗೆ ಘೋಷಿಸಿದ್ರು. ಹೊಸ ಆಟಗಾರ ಮನೋಜ್ ಅಂಗಣಕ್ಕೆ ಆಗಮಿಸಿದ್ದಾರೆ. 27ಕ್ಕೆ 4 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಪಂದ್ಯವನ್ನು ಜಯಿಸಬೇಕಾದ್ರೆ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮುಂದಿನ ಹಂತದಲ್ಲಿ ವಾರಿಯರ್ಸ್ ಆಟಗಾರರು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೆ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. 5ನೇ ಹೋದರೆ ಆಘಾತ. ಅಲ್ಲಿ ಅಂಗಣದ ಒಳಭಾಗಕ್ಕೆ ಯಾವುದೇ ಆಟಗಾರರು ಬರಬೇಡಿ. ಅಂಗಣದ ಒಳಭಾಗಕ್ಕೆ ಯಾವುದೇ ಆಟಗಾರರು
ಇಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ನೋ ಬಾಲ್ ಸೂಚನೆ ರವಾನಿಸಿದ್ರು. ಫ್ರೀಟ್ ಅವಕಾಶ ಇದೆ. ಬೇರೆಯವ್ರು ಆಡ್ಸುವಾಗ ನಾವು ಅಲ್ಲಿ ಆಡುವಾಗ ಎಲ್ಲ ಇದು ಮಾಡಿದ್ರು. ಅವಾಗ ಯಾವನು ಮಾತಾಡ್ಲಿಲ್ಲ, ಇವಾಗ ಮಾತಾಡ್ತಾರೆ. ಸರ್ ಬಾ. ಅಲ್ಲಿ ಸಂಘಟಕರು ಸೂಚನೆ ಕೊಟ್ಟಿದ್ದಾರೆ. ನಾಯಕ ಬಿಟ್ಟು ಇನ್ನುಳಿದಂತಹ ಯಾವುದೇ ಆಟಗಾರರು ಚರ್ಚೆಗೆ ಅಂಗದ ಒಳಭಾಗಕ್ಕೆ ಆಗಮಿಸಿದ್ರೆ 5 ಓಟಗಳ ಮೈನಸ್ ಅನ್ನುವಂತಹ ಸೂಚನೆ ಸಂಘಟಕರು ರವಾನಿಸಿದ್ದಾರೆ. ನಾಲ್ಕು ಚೆಂಡುಗಳು ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ಫ್ರೀಟ್ ಅವಕಾಶ 1+1 ಓಟಗಳ ಸೇರ್ಪಡೆ. ನೋಬಾಲ್ ಫ್ರೀಟ್ ಅವಕಾಶ ಪಡ್ಕೊಳ್ತಾ ಇದೆ. ಬಹಳಷ್ಟು ತಮ್ಮದ ಹೊರತವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಸೇರ್ಪಡೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಚಣ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. 31 ಓಟಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 31 ಓಟಗಳು. ಇನ್ನು ಕೂಡ 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ತವರದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 32ಕ್ಕೆ ತಲುಪ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲೇ. 32 75ರ ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಒಂದು ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡ್ರು ಕೂಡ ಆ ತಂಡದ 4 ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 1 ಓಟವನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಮತ್ತೆ ಯಶಸ್ಸುಗಳು ಬರ್ತಾ ಇದೆ. ತಡ ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ಓಟಗಳು. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 34 ಓಟವನ್ನು ದಾಖಲಿಸಿ ಆಡ್ತಕ್ಕಂಥ ತಂಡ ಅಂತಿಮ ಹಂತದ 18 ಚೆಂಡುಗಳಲ್ಲಿ 41 ಓಟವನ್ನು ದಾಖಲಿಸಬೇಕಾಗಿದೆ. 18ಕ್ಕೆ 41 ಬೌಂಡರಿ ಸಿಕ್ಸರ್ಗಳು ಸಾಧ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗ್ತಾ ಇದೆ. ಹರಿಯನ್ನು ಪರಿಚಯಿಸುವಂತಹ ಪ್ರಯತ್ನ.
ಬಿರುಸಿನ ಹೊಡೆತ ತನ್ಮೂಲಕ ಸುಲಭ ಕ್ಯಾಚು ಮತ್ತೆ ಕೈ ಸೇರ್ತಾ ಇದೆ. ಅರ್ಧಾಂಶ ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. 5ನೇ ಹೋದರಿಯ ಪತನವನ್ನು ಕಾಣ್ತಾ ಇದೆ. ಓಟವನ್ನು ಗಳಿಸುವಂತಹ ಬರದ ನಡುವೆ ಅರ್ಧಾಂಶ ಹೋದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇನ್ನು ಮುಂದಿನ ಹಂತದ ಬೌಂಡರಿ ಸಿಕ್ಸರ್ಗಳು ಹನುಮಾನ್ ವಾರಿಯರ್ಸ್ನ ಆಟಗಾರರಿಗೆ ಅನಿವಾರ್ಯವಾಗ್ತಾ ಇದೆ. ಬಿರುಸಿನ ಆರಂಭವನ್ನು ಪವನ್ ದಾಖಲಿಸಿದ್ರು ಕೂಡ ಒಂದು ಉತ್ತಮ ರೀತಿಯ ಆರಂಭವನ್ನು ಅಂತಿಮ ಹಂತದವರೆಗೆ ಕೊಂಡೊಯ್ಯುವಂತಹ ಪ್ರಯತ್ನದಲ್ಲಿ ಹನುಮಾನ್ ವಾರಿಯರ್ಸ್ನ ಆಟಗಾರರು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಕೊನೆಯ 2 ಓವರ್ನಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ಓಟಗಳೇ ಆ ತಂಡಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಔಟ್ರಚ್ ಆಗಿರ್ತಕ್ಕಂಥ ಚೆಂಡು ಸ್ವಲ್ಪ ಮಟ್ಟಿಗೆ ಓಟವನ್ನು ಗಳಿಸುವಂತಹ ಪ್ರಯತ್ನ ತನ್ಮೂಲಕ ಮತ್ತೆ ಥರ್ಡ್ ಅಂಪೈರ್ ಸೂಚನೆಗೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ಮತ್ತೆ ಬರ್ತದೆ ಅಂತ ಕಾದು ನೋಡಬೇಕಾಗಿದೆ. ಓಟವನ್ನು ಗಳಿಸಬೇಕಾಗಿರ್ತಕ್ಕಂಥ ತಂಡ ವಿಕೆಟ್ಸ್ ಉಳಿಸಿಕೊಂಡು ಪಂದ್ಯಾಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಸ್ವಲ್ಪ ಮಟ್ಟಿಗೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ಮತ್ತೆ ಬರ್ತದೆ ಅಂತ ನೋಡಬೇಕಾಗಿದೆ. ಕಾತರ ಕಣ್ಣುಗಳ ನಿರೀಕ್ಷೆಯ ಔಟ್ ಅನ್ನುವಂತ ಸೂಚನೆ ರವಾನಿಸಿದ್ರು. 6ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಹನುಮಾನ್ ವಾರಿಯರ್ಸ್ ತಂಡ ಅಭಿ ಶ್ರೀ ಸಾಯಿಯ ವಿರುದ್ಧವಾಗಿ. ಜನ 34ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಆಟಗಾರರ ನಿರೀಕ್ಷಿತ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಪವನ್ ಮಾತ್ರ 20 ಓಟವನ್ನು ಬಿರುಸಿನ ಆರಂಭಿಕ ಹಂತದ ಮುಖಾಂತರವಾಗಿ ದಾಖಲಿಸಿದ್ರು. ಲಗಾನ್ಸ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳನ್ನು ದಾಖಲಿಸಿದ್ರು. ತನ್ನ ಮೊತ್ತ 35ಕ್ಕೆ ತಲುಪ್ತಾ ಇದೆ. 35 ಓಟಗಳು. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿ ಕೂಡ ರಿವರ್ ತಂಡ 39. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಕ್ಯಾಚ್ ಪಡೆಯುವಂತ ಪ್ರಯತ್ನವನ್ನಷ್ಟೇ ಮಾಡಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ತನ್ನ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ 41 ಓಟಗಳು.
ಮತ್ತೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ರು. ಗೂಟದ ಹಿಂಭಾಗದಲ್ಲಿ ಚುರುಕಿನ ಗತಿಯ ಗೂಟ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಪ್ರದೀಪ ಮಾಡಿದ್ರು. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿನ ಕಾಣ್ತದೆ ಅಂತ ನೋಡಬೇಕಾಗಿದೆ. ಅದರ ರೆಡ್ ಲೈಟ್ ಆದರೆ ಮತ್ತೆ ಒತ್ತಡಕ್ಕೆ ಸಿಲುಕ್ತದೆ ಹನುಮಾನ್ ವಾರಿಯರ್ಸ್ನ ಆಟಗಾರರು. ದಿನದ ಮುಂದಿನ ಪಂದ್ಯಕ್ಕಾಗಿ ಎರಡೂ ತಂಡಗಳು ಗಜಾನನ ಮತ್ತು ಶಿಷ್ಯ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಟಾಸ್ ಜಯಿಸಿರ್ತಕ್ಕಂಥ ಗಜಾನನದ ಆಟಗಾರರು ಆರಂಭಿಕ ಹಂತದಲ್ಲಿ ಕ್ಷೇತ್ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ಬಹಳಷ್ಟು ಕಾತರದ ಮತ್ತೆ ಔಟ್ ಅನ್ನುವಂತ ಸೂಚನೆ. 7ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಹನುಮಾನ್ ವಾರಿಯರ್ಸ್ನ ತಂಡ. ಸತತವಾಗಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ ತಡ ಮತ್ತೆ 41ಕ್ಕೆ 7. ಹೊಸ ಆಟಗಾರ ಸೀನಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಹುದ್ದರೆಯನ್ನು ಮುತ್ತಿಕ್ಕುವಂತ ಪ್ರಯತ್ನವನ್ನು ಚೆಂಡು ಮಾಡ್ತಾ ಇದ್ರು ಕೂಡ ಅದೃಶ್ಯದ ಆಟದಲ್ಲಿ ಬೆಲ್ಸ್ ನೆಲ ಕುರುಳ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕಲ್ಪವೃಕ್ಷ 2020 ಪಂದ್ಯಾಕೂಟ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 43ಕ್ಕೆ ತಲುಪ್ತಾ ಇದೆ. 43 ಓಟಗಳು 43. ಬಹಳ ಶೂತಮರದ ಹೊಡೆತವನ್ನು ದಾಖಲಿಸಿದ್ರು ಕೂಡ ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತ. ಔಟ್ ಅನ್ನುವಂತಹ ಸೂಚನೆ ಸೋಮ ನೀಡ್ತಾ ಇದ್ದಾರೆ. ತನ್ಮೂಲಕ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 8ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಕಿರಣ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 43ಕ್ಕೆ 8. ಬಹಳಷ್ಟು ತಮರದ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವಷ್ಟೇ ಬರ್ತಾ ಇತ್ತು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ತರ ಮೊತ್ತ 44ಕ್ಕೆ ತಲುಪ್ತಾ ಇದೆ. ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತರ ಮೊತ್ತ 45 ಓಟಗಳು. ಹೋರಾಟ ನಿರೀಕ್ಷೆ ಪಂದ್ಯ ಸ್ವಲ್ಪ ಮಟ್ಟಿಗೆ 1 ಸೈಡ್ ರೀತಿಯಲ್ಲಿ ಸಾಗ್ತಾ ಇದೆ. ಏಕಮುಖ ಸಂಘರ್ಷವಾಗಿ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 46 ಓಟಗಳು
ಮುಕ್ತಾಯದ 6 ಓವರ್ಗಳಲ್ಲಿ 46 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ ಹಂತದ 6 ಚೆಂಡುಗಳಲ್ಲಿ 29 ಓಟಗಳು ಬರಬೇಕಾಗಿದೆ. 29 ರನ್ಸ್ ರಿಕ್ವೈರ್ಡ್. ಅಂತಿಮ ಹಂತದ 6 ಚೆಂಡುಗಳಲ್ಲಿ 29 ಓಟಗಳು ಬರಬೇಕಾಗಿದೆ. 6 ಚೆಂಡುಗಳಲ್ಲಿ 29 ಓಟಗಳು ಬೇಕಾಗಿದೆ. ಸಿಕ್ಸರ್ಗಳು ಮಾತ್ರ ಪಂದ್ಯವನ್ನು ಉಳಿಸ್ತದೆ. 4 ಸಿಕ್ಸರ್, 1 ಬೌಂಡ್ರಿ, 1 ಒಂಟಿ ಓಟ. ತಪ್ಪಿದ್ರೆ 5 ಸಿಕ್ಸರ್. ಈ ರೀತಿಯ ಸುಲಭ ಲೆಕ್ಕಾಚಾರ. ಆ ರೀತಿಯ ಹೊಡೆತಗಳನ್ನಷ್ಟೇ ಸದ್ಯದ ಪರಿಸ್ಥಿತಿಯಲ್ಲಿ ದಾಖಲಿಸಬೇಕಾಗಿದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 47ಕ್ಕೆ ತಲುಪ್ತಾ ಇದೆ. 28 ಓಟಗಳು ಬರಬೇಕಾಗಿದೆ ಅಂತಿಮ ಹಂತದ 5 ಚೆಂಡುಗಳಲ್ಲಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ಕ್ಷಣಕಾಲ ಗಾಳಿಲೆ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 49ಕ್ಕೆ ತಲುಪ್ತಾ ಇದೆ. 49. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಗಜಾನನದ ಆಟಗಾರರು ಕ್ಷೇತ್ರರಕ್ಷಣೆಗೆ ಸಾಗಬೇಕಾಗಿದೆ. 2 ಓಟಗಳ ಸೇರ್ಪಡೆ ತನ್ನ ಮೊತ್ತ 51. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 50. 2ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು 2ನೇ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹುತೇಕ ಪಂದ್ಯಾಟದ 3ನೇ ಜಯ ಅಭಿ ಶ್ರೀ ಸಾಯಿ ಆಟಗಾರರು ಸಿದ್ಧತೆ. ತನ್ಮೂಲಕ ಪಂದ್ಯಾಟದ 3ನೇ ಜಯವನ್ನು ದಾಖಲಿಸ್ತಾ ಇದ್ದಾರೆ ಅಭಿ ಶ್ರೀ ಸಾಯಿಯ ತಂಡ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಆಟವನ್ನು ಆಡಿದ್ದಾರೆ. ಸದ್ಯ ಪಂದ್ಯಾಟದ 3ನೇ ಜಯ ಕೂಡ ಆ ತಂಡಕ್ಕೆ ಲಭಿಸ್ತಾ ಇದೆ. ಅಲ್ಲಿ ಶ್ರೀಕೃಗತಿಯಲ್ಲಿ ಗಜಾನನದ ಆಟಗಾರರು ಅಂಕಣದ ಒಳಭಾಗಕ್ಕೆ ಸಾಗಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾವೆ. ಗಜಾನನದ ಆಟಗಾರರು ಈ ಒಂದು ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಈ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ, ಈ ಪಂದ್ಯದ ಮೊದಲ ಅರ್ಧ ಶತಕ 51ರ ಆಟವನ್ನು ಆಡಿದಂತಹ ಜೈ ಕನ್ನಡದ ಅನುಭವಿ ಸವ್ಯಸಾಚಿ ಹಾಗೂ ಸೃಷ್ಟಿ ಪರವಾಗಿ ಬಹುತೇಕ ಪಂದ್ಯ ಆಡಿ ಪರಿಸರದ ಆಟವನ್ನು ಆಡ್ತಾ ಇರುವಂತಹ ಪ್ರದೀಪ ಗೌಡ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅವರು ಮುಖ್ಯ ವೇದಿಕೆ ಬಂದು ಈ ಒಂದು ಪ್ರಶಸ್ತಿಯನ್ನ ಜೆವಿಸಿಸಿ ಚಿಕ್ಕಣ್ಣ ಹಾಗೂ ಸೃಷ್ಟಿ ಲೋಕೇಶ್ ಇವರು ಒಟ್ಟಾಗಿ ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಅಭಿ ಶ್ರೀ ಸಾಯ ಪ್ರದೀಪ್ ಗೌಡ ಅದು ಶೀಘ್ರ ಇತ್ತ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. 60 ವರ್ಷದ ಇತಿಹಾಸ ಇರುವಂತಹ ಜೈ ಕರ್ನಾಟಕದ ಅನುಭವಿ ಆಟಗಾರ, ಆ ಒಂದು ತಂಡದ ಸವ್ಯಸಾಚಿ, ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ
ಮ್ಯಾನ್ ಆಫ್ ದ ಸೀರೀಸ್ ಪಲ್ಸರ್ ಬೈಕ್ ಅನ್ನು ಪಡೆದ್ರು. ನಿನ್ನೆ ಮೊದಲ ಪಂದ್ಯ